ಭಾರತ ಸ್ವತಂತ್ರ ಹೋರಾಟದಲ್ಲಿ ಅನೇಕ ವೀರರ ಹೆಸರುಗಳಿವೆ. ಆದರೆ ಗನ್ ಹಿಡಿದು ಸೇನೆಗೆ ನೇತೃತ್ವ ನೀಡಿ ಮಹಿಳಾ ಶಕ್ತಿಯನ್ನು ಇತಿಹಾಸದಲ್ಲಿ ಬರೆಯಿಸಿದ ಮಹಿಳೆ ಎಷ್ಟು ಜನರಿಗೆ ಗೊತ್ತು? ಅವರೇ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಪ್ತ ಮಹಿಳಾ ಸೈನಿಕಿ, ಝಾನ್ಸಿ ರಾಣಿ ರೆಜಿಮೆಂಟ್ನ ಮೊದಲ ನಾಯಕಿ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್. ಇಂದಿನ ವಿಡಿಯೋದಲ್ಲಿ ಅವರ ಜೀವನ, ಹೋರಾಟ, ತ್ಯಾಗ ಮತ್ತು ಪ್ರೇರಣಾದಾಯಕ ಜೀವನ ಚರಿತ್ರೆಯನ್ನು ಸ್ಮರಿಸಿಕೊಳ್ಳೋಣ. ಸ್ನೇಹಿತರೆ, ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ಬಾಲ್ಯ 1914 ಅಕ್ಟೋಬರ್ 24ರಂದು ಮದ್ರಾಸ್ನಲ್ಲಿ, ಅಂದರೆ ಇಂದಿನ ಚೆನ್ನೈನಲ್ಲಿ ಜನಿಸ್ತಾರೆ. ಅವರ ತಂದೆ ಡಾಕ್ಟರ್ ಸ್ವಾಮಿನಾಥನ್ ಪ್ರಸಿದ್ಧ ವಕೀಲರಾಗಿದ್ದರು. ಅವರ ತಾಯಿ ಅಮ್ಮು ಸ್ವಾಮಿನಾಥನ್ ಸ್ವತಂತ್ರ ಹೋರಾಟಗಾರ್ತಿ ಹಾಗೂ ಸಮಾಜ ಸೇವಕಿಯಾಗಿದ್ದರು. ಇದರ ಪರಿಣಾಮವಾಗಿ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರಿಗೆ ಹುಟ್ಟುತ್ತಾ ದೇಶಭಕ್ತಿ, ಧೈರ್ಯ, ಸೇವಾ ಮನೋಭಾವ ಇವುಗಳು ಬಳುವಳಿಯಾಗಿ ಸಿಕ್ಕವು. ಲಕ್ಷ್ಮೀ ಸಹಗಲ್ ಅವರು ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಂಡು ವೈದ್ಯರಾಗುವ ಕನಸನ್ನು ಕಂಡರು. ಒಳ್ಳೆಯ ವೈದ್ಯರಾಗುವುದಷ್ಟೇ ಅವರ ಗುರಿಯಾಗಿರಲಿಲ್ಲ. ಬ್ರಿಟಿಷರ ಆಡಳಿತ, ಭಾರತೀಯರ ಮೇಲೆ ನಡೆಯುತ್ತಿದ್ದ ಅನ್ಯಾಯ ಇವುಗಳನ್ನು ನೋಡಿ ಅವರ ಮನಸ್ಸು ಕುದಿಯುತ್ತಿತ್ತು. 1940ರ ದಶಕದಲ್ಲಿ ಸಿಂಗಾಪುರಕ್ಕೆ ತೆರಳಿ ಅಲ್ಲಿನ ಭಾರತೀಯ ಮಹಿಳೆಯರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡಲು ಆರಂಭಿಸಿದರು. ಇದೇ ಅವರ ಜೀವನದ ಮೊದಲ ಹೋರಾಟ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭೇಟಿ. ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರು ಸಿಂಗಾಪುರಕ್ಕೆ ಹೋದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭೇಟಿ ಆಗ್ತಾರೆ. ಈ ಭೇಟಿಯೇ ಲಕ್ಷ್ಮೀ ಸಹಗಲ್ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಂಥ ಒಂದು ಮಾತು ಏನೆಂದರೆ, ಭಾರತಕ್ಕೆ ಸ್ವತಂತ್ರ ಪಡೆಯಲು ಮಹಿಳೆಯರು ಯುದ್ಧ ಭೂಮಿಗೆ ಬರಲೇಬೇಕು. ಈ ಮಾತು ಲಕ್ಷ್ಮೀ ಸಹಗಲ್ ಅವರ ಹೃದಯವನ್ನು ತಟ್ಟುತ್ತೆ. ಆ ತತ್ಕ್ಷಣವೇ ಲಕ್ಷ್ಮೀ ಸಹಗಲ್ ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರ್ಪಡೆ ಆಗ್ತಾರೆ. ಝಾನ್ಸಿ ರಾಣಿ ರೆಜಿಮೆಂಟ್ನ ಸೇನಾ ಇತಿಹಾಸದ ಮಹತ್ತರ ಅಧ್ಯಾಯ ಇಲ್ಲಿಂದ ಆರಂಭ ಆಗುತ್ತೆ. ನೇತಾಜಿ ಅವರ ಆದೇಶದಂತೆ ಝಾನ್ಸಿ ರಾಣಿ ರೆಜಿಮೆಂಟ್ ಸ್ಥಾಪನೆಯಾಗುತ್ತೆ. ಭಾರತದ ಮೊದಲ ಮಹಿಳಾ ಯುದ್ಧ ಪಡೆಯಾಗಿ ನಿರ್ಮಿಸಿಕೊಂಡು ಲಕ್ಷ್ಮೀ ಸಹಗಲ್ ಅವರಿಗೆ ಕ್ಯಾಪ್ಟನ್ ಪದವಿ ನೀಡುವ ಮೂಲಕ ಸೇನೆಯ ನಾಯಕತ್ವವನ್ನು ಒದಗಿಸಲಾಗುತ್ತೆ. ಆ ನಂತರ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರು ಮಹಿಳೆಯರಿಗೆ ಯುದ್ಧ ತರಬೇತಿ, ಶಿಸ್ತು, ಧೈರ್ಯ, ರಾಷ್ಟ್ರಭಕ್ತಿ, ಯುದ್ಧ ತಂತ್ರದ ಹಲವಾರು ಕೌಶಲ್ಯಗಳನ್ನು ಕಲಿಸುವ ಮೂಲಕ ಅವರು ಸಾಬೀತುಪಡಿಸಿದರು, ಮಹಿಳೆಯರು ದುರ್ಬಲರಲ್ಲ, ಅವಕಾಶ ಕೊಟ್ಟರೆ ಅವರು ಇತಿಹಾಸವನ್ನೇ ಬದಲಿಸಬಲ್ಲರು ಅಂತ. ಆಯನ್ನೇ ಜಪಾನ್ ಜೊತೆ ಕೈಜೋಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿತ್ತು. ಅದರ ಫಲವಾಗಿ 1945ರವರೆಗೆ ನಡೆದಂಥ ಎರಡನೇ ಜಾಗತಿಕ ಯುದ್ಧದ ಅಂತ್ಯದಲ್ಲಿ ಜಪಾನ್ ಸೋಲಪ್ಪಿತ್ತು. ಹಾಗಾಗಿ ಆಯನ್ನೇ ಯೋಧರನ್ನು ಬಂಧಿಸಲಾಯಿತು. ಲಕ್ಷ್ಮೀ ಸಹಗಲ್ ಅವರನ್ನು ಬಂಧನಕ್ಕೆ ಒಳಪಡಿಸಲಾಯಿತು. ಈ ಬಂಧನವೇ ಭಾರತದ ಜನರಲ್ಲಿ ಬ್ರಿಟಿಷರ ವಿರುದ್ಧ ಬೆಂಕಿಯನ್ನು ಹಚ್ಚಿತು. ಆಯನ್ನೇ ಯೋಧರು ಜನರ ಬದುಕಿನಲ್ಲಿ ಹೀರೋಗಳಾದರು. ಸ್ವತಂತ್ರ ನಂತರ ಜೀವನ. 1947ರ ಭಾರತ ಸ್ವತಂತ್ರವಾಗುತ್ತೆ. ಲಕ್ಷ್ಮೀ ಸಹಗಲ್ ಅವರು ಕಾನ್ಪುರದಲ್ಲಿ ನೆಲೆಸ್ತಾರೆ. ಮತ್ತೆ ವೈದ್ಯಕೀಯ ಸೇವೆಯನ್ನು ಆರಂಭಿಸ್ತಾರೆ. ಬಡವರು, ಕಾರ್ಮಿಕರು, ಮಹಿಳೆಯರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವ ಮೂಲಕ ತಮ್ಮ ಸೇವಾ ಮನೋಭಾವದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಯಾವುದೇ ರೀತಿಯ ಹಣ, ಹುದ್ದೆ, ಅಧಿಕಾರಕ್ಕೆ ಆಸೆ ಪಡಲಿಲ್ಲ. ಯಾಕಂದರೆ ಅವರೊಬ್ಬ ಶ್ರೇಷ್ಠ ಮಹಿಳಾ ಕ್ರಾಂತಿಕಾರಿ. ರಾಜಕೀಯ ಜೀವನ. ಅವರು CPIM ಪಕ್ಷದೊಂದಿಗೆ ಕೆಲಸ ಮಾಡಿ 2002ರಲ್ಲಿ ಭಾರತೀಯ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದರು. ಆದರೆ ಅವರು ಗೆಲ್ಲಲಿಲ್ಲ. ಪ್ರತಿ ಭಾರತೀಯ ಮಹಿಳೆಯರ ಧ್ವನಿಯಾಗಿ ಇವತ್ತು ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುತ್ತಿದ್ದಾರೆ. ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರು 2012 ಜುಲೈ 23ರಂದು ನಿಧನರಾಗ್ತಾರೆ. ಅವರ ಆದರ್ಶ, ಧೈರ್ಯ, ತ್ಯಾಗ ಇಂದಿಗೂ ಕೂಡ ಜೀವಂತವಾಗಿದೆ. 1998ರಲ್ಲಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡುವ ಮೂಲಕ ಭಾರತ ಸರ್ಕಾರ ಅವರಿಗೆ ಗೌರವವನ್ನು ಸಲ್ಲಿಸಿತು. ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಎಂದರೆ ಒಬ್ಬ ಮಹಿಳೆಯಲ್ಲ, ಒಂದು ಚಳುವಳಿ. ಅವರು ನಮಗೆ ಕಲಿಸಿದ ಪಾಠ ಅಂದರೆ ದೇಶ ಸೇವೆಗೆ ವಯಸ್ಸು, ಲಿಂಗ, ಹುದ್ದೆ ಮುಖ್ಯವಲ್ಲ, ಧೈರ್ಯ ಮತ್ತು ಸಂಕಲ್ಪವೇ ಸಾಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇತಿಹಾಸದ ಕಥೆಗಳಿಗೆ ನಮ್ಮ ಚಾನಲ್ ಜೊತೆ ಇರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.